हुबली में सोशल डेमोक्रेटिक पार्टी ऑफ इंडिया (SDPI) की क़ियादत में एक एहतजाज हुआ, जिसमें अराकीन ने उत्तर प्रदेश के संभल में हालिया फायरिंग के वाक़ये पर अपना गुस्सा जाहिर किया। ये अफसोसनाक वाक़या जिसमें 5 जानें ज़ाये हुई हैं, जिसे मुज़ाहिरीन के दरमियान शदीद गम व गुस्सा पैदा किया है, जो पुराने हुबली के न्यू इंग्लिश स्कूल के सामने जमा हुए हैं। मुज़ाहिरीन के अहम मुतालिबात। मुज़ाहिरीन ने सदर जमहूरिया से उत्तर प्रदेश हुकूमत को बर्खास्त करने का मुतालिबा किया, ये कहते हुए कि रियासत में कानून और नज़्म व नस्ख मुकम्मल तौर पर नाकाम हो चुके हैं। इन्होंने संभल मस्जिद के तहफ़्फ़ुज़ पर जोर दिया और हुकाम पर इस मुकाम के सर्वे की इजाज़त देने पर तनकीद की, जिसे 1991 के इबादत गाहों के कानून की खिलाफ वर्जी करार देते हैं। मुज़ाहिरीन ने इन खानदानों को मुआवजे देने का मुतालिबा किया, जिन्होंने अपने अपनों को खोया, और मस्जिद को निशाना बनाने वाली कार्रवाइयों को फौरी तौर पर रोकने को कहा। SDPI के रहनुमाओं ने मुज़ाहिरीन से खिताब करते हुए रियासती इंतज़ामिया और पुलिस पर अखिलतियों के लिए गैर महफूज माहौल पैदा करने में मुलव्वस होने का इल्ज़ाम लगाया है। इन्होंने इस बात का अज़म ज़ाहिर किया कि वो इस नाइंसाफ़ी के ख़िलाफ़ अपनी जद्दोजहद जारी रखेंगे, चाहे इसके लिए अपनी जानें भी ख़तरे में डालनी पड़े। एहतजाज में SDPI के अहदेदार, कम्युनिटी लीडर्स और हामियों ने भी शिरकत की है। रिपोर्टाज बाय कलमेश मंड्याला। ನೀವು UPಯಲ್ಲಿ ನೋಡಿರ್ಬೋದು, ಸಂಬಾಲ್ ಡಿಸ್ಟಿಕ್ಕಲ್ಲಿ ಶಾಹಿ ಮಸ್ಜಿದ್ ಅಲ್ಲೇನೈತೆ ಪೊಲೀಸಿನ ಮೌಜೂದ್ಗಿ ಒಳಗೆ ಏನೈತಿ ಸರ್ವೆ ನಡೆದಿತ್ತು, ASI ಸರ್ವೆನಲ್ಲಿ ಫಸ್ಟ್ ಟೈಮ್ ಸರ್ವೆ ಆಯಿತು. ಸೆಕೆಂಡ್ ಟೈಮ್ ವಿತೌಟ್ ಇಂಟಿಮೇಷನ್ ಸರ್ವೆ ಮಾಡೋಕೆ ಹೋಗಿ 5 ಮಂದಿಗೆ ಮುಸಲ್ಮಾನರಿಗೆ ಟಾರ್ಗೆಟ್ ಮಾಡಿ ಗೋಲಿಬಾರ್ ಮಾಡಲಾಗಿತ್ತು. ಗೋಲಿಬಾರ್ ಮಾಡಬೇಕಂದ್ರೆ ಅಧಿಕಾರಿಗಳಿಗೆ ಏನೋ ಅಧಿಕಾರಿ ಇರೋದಿಲ್ಲ, ಏನರ ಗೋಲಿಬಾರ್ ಮಾಡಬೇಕಂದ್ರೆ ಏರ್ ಫೈರಿಂಗ್ ಮಾಡ್ಬೋದು. ಅವರು ಟಾರ್ಗೆಟೆಡ್ ಮಾಡಿ ಒಂದು ಮುಸಲ್ಮಾನಿಗೆ ಟಾರ್ಗೆಟೆಡ್ ಮಾಡಿ ಯೋಗಿ ಆದಿತ್ಯನಾಥ್ ಗೌರ್ಮೆಂಟ್ನಲ್ಲಿ ಮುಸಲ್ಮಾನಿಗೆ ಹತ್ಯೆಯನ್ನು ಭಾಳಷ್ಟು ಕಡೆ ಹತ್ಯೆಯನ್ನು ಮಾಡ್ತಾ ಇದ್ದಾರೆ. ಅದು ಒಂದೇ ಅಲ್ಲ, ನಮ್ಮ ಹಜರತ್ ಖ್ವಾಜಾ ಮೊಯಿನುದ್ದೀನ್ ಚಿಶ್ತಿ ರೆಹಮತುಲ್ಲಾ ಅಲೈಹಿ ಸರ್ಕಾರ ಏನು ದರ್ಗಾ ಇದೆಯಲ್ಲ, ಎಲ್ಲರಿಗೂ ಗೊತ್ತಿದೆ, 800 ವರ್ಷ ಹಳೆಯ ದರ್ಗಾ ಇದೆ. ಅಲ್ಲೇ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ಕೂಡ ಬರ್ತಾರೆ, ಶಾಂತಿಯುತದಿಂದ ಎಲ್ಲರೂ ಕೂಡ ನಡ್ಕೋತಾರೆ. ಆದರೂ ಕೂಡ ಅಲ್ಲಿ ಒಂದು ASI ಸರ್ವೆ ಮಿನಾರಿಟಿ ಸರ್ವೆ ಸಲುವಾಗ ಒಂದು ಶಿವಸೇನಾ ಅಧ್ಯಕ್ಷ ಪಿಟಿಷನ್ ಹಾಕಿದ್ರು. ನಾ ಡಿಸ್ಟ್ರಿಕ್ಟ್ ಕೋರ್ಟಿಗೆ ನಾ ಕೇಳಬೇಕಂದ್ರೆ 1991 ಪ್ಲೇಸ್ ಆಫ್ ವರ್ಶಿಪ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಏನಿದೆ, ಮಂದಿರ ಎಲ್ಲಿದೆ, ಮಂದಿರು, ಚರ್ಚ್ ಎಲ್ಲಿದೆ, ಚರ್ಚ್ ಇರಬೇಕಂತೇಳಿ ಒಂದು ಕ್ಲಿಯರ್ಲಿ ಒಂದು ಸುಪ್ರೀಂ ಕೋರ್ಟಿಂದ ಆರ್ಡರ್ ಆಗಿದೆ. ಅದಾದರೂ ಕೂಡ ನೀವು ಯಾಕೆ ಈ ಥರ ಗ್ರೀನ್ ಸಿಗ್ನಲ್ ಕೊಡ್ತೀರಿ ಸರ್ವೆಗೆ ಅಂತೇಳಿ ತಿಳಿತಾ ಇಲ್ಲ. ಒಂದು ವೇಳೆ ನೀವೇನಾದರೂ ಬೇರೆ ಕಡೆ ಮಸೂದಿಗಳಿಗೆ, ದರ್ಗಾಗಳಿಗೆ, ಖಾನ್ಕಾಗಳಿಗೆ ಏನಾರು ಡೆಮೋಲಿಷ್ ಮಾಡಲು ಹೊಂಟಿದ್ರೆ ನಾ ಕ್ಲಿಯರಿ ಹೇಳಲು ಬಯಸ್ತಿದ್ದೀನಿ. ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮುಂಬರುವ ದಿನಗಳಲ್ಲಿ ಬಾಬ್ರಿ ಮಸೀದಿಯನ್ನು ಕಳೆದುಕೊಂಡಿದ್ದೇವೆ. ಮುಂಬರುವ ದಿನಗಳಲ್ಲಿ ಯಾವುದೇ ಮಸೀದಿಯನ್ನು ಕಳೆದುಕೊಳ್ಳಲು ಸಾಧ್ಯವೇ ಇಲ್ಲ. ಹಾಲಿಯಲ್ಲಿ ನಡೆದಂಥ ಒಂದು UPಯ ಸಂಬಲ್ನಲ್ಲಿ ಮಸೀದಿಯ ಸರ್ವೆಯ ಮುಖಾಂತರ ಒಂದು ಪ್ರೊಸೆಸಿಂಗಲ್ಲಿ ನಡೀತಾ ಇತ್ತು. ಆ ವೇಳೆ ಒಂದು 5 ಮಂದಿ ಮುಸ್ಲಿಂ ಯುವಕರ ಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಗುಂಡೇಟು ಹೊಡೆದು 5 ಜನ ಯುವಕರ ಬಲಿಯನ್ನು ಪಡೆದಿದೆ. ಅದರ ವಿರುದ್ಧ ಮತ್ತು ಅಜ್ಮೀರ್ ದರ್ಗಾ ಏನು ಒಂದು ಇತಿಹಾಸ ಪ್ರಸಿದ್ಧ ಅಜ್ಮೀರ್ ದರ್ಗಾ ಇದೆ, 850 ವರ್ಷ ಹಳೆಯ ದರ್ಗಾ, ಅದರ ವಿರುದ್ಧ ಒಬ್ಬ ವಿಷ್ಣು ಮುಕ್ತ ಎನ್ನುವ ಒಂದು ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಒಂದು ಪಿಟಿಷನನ್ನು ಹಾಕಿದ್ದಾರೆ. ಅದರ ವಿರುದ್ಧ ನಮ್ಮದು ಇವತ್ತಿನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ನಾವು. ಆಮೇಲೆ ಇದು 1991ರ ವರ್ಶಿಪ್ ಆ್ಯಕ್ಟ್ನ ಕಾಯ್ದೆಯ ಸ್ಪಷ್ಟ ಉಲ್ಲಂಘನೆಯಾಗಿದೆ. ಅದರ ವಿರುದ್ಧ ನಾವು ಇಂದು ಪ್ರತಿಭಟನೆ ಮಾಡಿರ್ತೇವೆ.